ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಆತ್ಮೀಯವಾದ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ 77ನೇ ಎಪಿಸೋಡ್ ಇವಾಗ ಶುರು ಮಾಡೋಣ. ದುನ್ವತಿ ಅವರು ಮೇಲ್ನೋಟಕ್ಕೆ ಮೌನವಾಗಿ ಉಳಿದಿದ್ರು ಅವರ ಮನಸ್ಸಲ್ಲಿ ಸರಿ ತಪ್ಪುಗಳ ತರ್ಕ ಮಾಡೋಕೆ ಆಗದೆ ಗಂಡನಿಂದ ತಮಗಾಗಿರೋ ಮೋಸದ ಬಗ್ಗೆ ಯೋಚಿಸುತ್ತಿದ್ದವರ ಮನದಲ್ಲಿ ಕೋಲಾಹಲವೇ ಎದ್ದಿತ್ತು. ಮಹೇಂದ್ರ ಸಹ ಅವನ ಅಮ್ಮನ ಭುಜಕ್ಕೆ ಒರಗಿ ಕಣ್ಣು ತುಂಬಿಕೊಂಡು ಕುಳಿತಿರುವವನ ಮನದಲ್ಲಿ ತನ್ನ ತಂದೆಯ ಮೇಲಿನ ಮುನಿಸಿಗೆ ಅಸಮಾಧಾನದ ಕಹಿ ಕೂಡ ಸೇರ್ಕೊಂಡಿತ್ತು. ಹೆಂಡತಿ ಮಗನ ಮೌನ ಸಹಿಸದಾಗಿ ಅವರ ಎದುರಿಗೆ ಕೈ ಮುಗಿದು ನಿಂತ ವಿಶ್ವ ಅವರು, ಧನು, ನೀನು ಮೋಸ ಮಾಡಬೇಕು ಅಂತ ನಾನು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ. ಆದರೆ ಅವತ್ತೊಂದು ದಿನ ನಾನು ವಿವೇಚನೆ ಕಳೆದುಕೊಂಡು ಮಾಡಿದ ತಪ್ಪಿಗೆ ಪ್ರತಿದಿನ ಕೊರಗ್ತಾ ಇದ್ದೀನಿ. ಎಷ್ಟೋ ಸಲ ನಿನ್ನ ಹತ್ರ ಸತ್ಯ ಹೇಳೋ ಪ್ರಯತ್ನ ಪಟ್ಟೆ, ಆದರೆ ಧೈರ್ಯ ಸಾಲಿಲ್ಲ ಕಣೆ. ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ರೂಪವಾಗಿ ನಿನ್ನ ಮೇಲೆ ಒಂದು ದಿನಕ್ಕೂ ಕೂಗಾಡಿಲ್ಲ, ರೇಗಿಲ್ಲ, ಹೌದು ತಾನೆ? ಆದರೆ ನಾನು ದಿನ ಹೇಗೆ ನರಕ ಅನುಭವಿಸಿದ್ದೀನಿ ಅನ್ನೋದಾದರೂ ನಿನಗೆ ಗೊತ್ತಾ? ನಮ್ಮ ಮಗಳು ಸತ್ಯ ಹುಟ್ಟಿದ ಮೇಲೆ ಮನೆಯಲ್ಲಿ ಅದೆಷ್ಟು ಖುಷಿ ಸಂಭ್ರಮ ತುಂಬಿಕೊಂಡಿತ್ತು. 3 ಅಣ್ಣಂದಿರ ಮುದ್ದಿನ ತಂಗಿಯಾಗಿ ಮನೆಯಲ್ಲಿ ನಮ್ಮೆಲ್ಲರ ಕಣ್ಮಣಿಯಾಗಿ ಮಕ್ಕಳ ಲಾಲನೆ ಪಾಲನೆಯಲ್ಲಿ ದಿನಗಳು ಸಂತೋಷದಿಂದ ಸಾಗ್ತಿದ್ದಾಗ ನನ್ನ ಪಾಲಿಗೆ ಗ್ರಹಣದಂತೆ ಬಂದ ಚಂದ್ರ. ನಮ್ಮ ಆಶ್ರಮಕ್ಕೆ ಸೇರಿಕೊಂಡು ಆಗಾಗ ಬಂದು ನನ್ನ ತಾಕೀತು ಮಾಡುವಾಗ ಎಷ್ಟೋ ಸಲ ಆತ್ಮಹತ್ಯೆ ಮಾಡಿಕೊಂಡು ಬಿಡ್ಲಾ ಅನ್ನೋ ಯೋಚನೆ ಸಹ ಬರ್ತಿತ್ತು. ಆದರೆ ನಾನು ಹಾಗೆ ಮಾಡಿದ್ರೆ ಅಣ್ಣನ ಹೆಸರು, ನಮ್ಮ ಕುಟುಂಬದ ಹೆಸರು ಹಾಳಾಗತ್ತೆ ಅಂತ ಈ ಸಮಸ್ಯೆಗೆ ಬೇರೆ ಪರಿಹಾರ ಕಂಡುಕೊಳ್ಬೇಕು ಅಂತ ಯೋಚಿಸಿ ಇಡೀ ದಿನ ಊಟ ನೀರು ಏನೂ ಕೊಡದೆ ಚಂದ್ರನ್ನ ಆಶ್ರಮದ ವಾರ್ಡನ್ಗೆ ಹೇಳಿ ರೂಮ್ನಲ್ಲಿ ಕೂಡಾಕ್ಸಿದ್ದೆ. ಇನ್ನು ಮುಂದೆ ನನಗೆ ಬೆದರಿಕೆ ಹಾಕಿದ್ರೆ ಇದಕ್ಕಿಂತ ಕಠಿಣ ಶಿಕ್ಷೆ ಎದುರಿಸಬೇಕಾಗತ್ತೆ ಅಂತ ಅವನಿಗೆ ನಾನೇ ತಾಕೀತು ಮಾಡಿದಾಗ ಹುಡುಗ ದಾರಿಗೆ ಬರ್ತಾನೆ ಅಂತ ಅಂದ್ಕೊಂಡೆ. ಆದರೆ ಮರುದಿನ ಅವನು ಮುಲಾಜಿಲ್ಲದೆ ನಮ್ಮ ಓಜುನ ದೇವಸ್ಥಾನದ ಕಲ್ಯಾಣಿಗೆ ನೂಕ್ಬಿಟ್ಟಿದ್ದ. ನನ್ನ ತಂಟೆಗೆ ಬಂದರೆ ನಿಮ್ಮ ಮನೆಯಲ್ಲಿ ಯಾರೊಬ್ಬರ ನೆಮ್ಮದಿಯಾಗಿ ಇರೋಕೆ ನಾನು ಬಿಡಲ್ಲ ಅಂತ ಸುಮಾರು 10 ವರ್ಷದ ಹುಡುಗನಾಗಿದ್ದಾಗಲೇ ನನಗೆ ಎಚ್ಚರಿಸಿದ್ದ. ನಿಜಕ್ಕೂ ಅವನ ಕೋಪ, ಅವನು ಮಾತನಾಡಿದ ರೀತಿ ನೋಡಿ ಭಯ ಆಗ್ತಿತ್ತು. ನಾನು ಅವತ್ತೊಂದಿನ ಮಾಡಿದ ತಪ್ಪಿಗೆ ಇದೆಂಥ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಅಂತ ಒಬ್ಬನೇ ಕೂತು ಅದೆಷ್ಟು ಕಣ್ಣೀರು ಹಾಕಿದ್ದೀನೋ ಗೊತ್ತಿಲ್ಲ. ಆದರೆ ದೇವರ ದಯೆ, ನಮ್ಮ ಜಾನಕಿರಾಮ ಅಂದು ಓಜು ಪ್ರಾಣ ಕಾಪಾಡಿದ್ದಕ್ಕೆ ಸರಿ ಹೋಯಿತು. ಇಲ್ಲ ಅಂದಿದ್ರೆ ನಾನು ಜೀವನ ಪರ್ಯಂತ ಅಣ್ಣ ಹತ್ತಿಗೆ ಮುಖ ನೋಡೋಕ್ಕಾಗ್ತಾ ಇರಲಿಲ್ಲ. ಅಷ್ಟೇ ಅಲ್ಲ, ಚಂದ್ರನ ಕೆಟ್ಟ ಬುದ್ಧಿಯನ್ನು ಆಗಲೇ ಗುರುತಿಸಿದ್ದ ಅಣ್ಣ ಅವನನ್ನು ನಮ್ಮ ಆಶ್ರಮದಲ್ಲಿ ಇದ್ದ ಸಿಂಹನ ಜೊತೆ ಇರಿಸಿದ್ರು. ಸಿಂಹ ಮೊದಲಿನಿಂದಲೂ ಎಲ್ಲರ ಬಳಿ ಒಳ್ಳೆ ಹೆಸರು ಸಂಪಾದಿಸಿದ್ದ. ಹಾಗಾಗಿ ಅವನ ಸಂಗ ಮಾಡಿದ್ರೆ ಈ ಹುಡುಗ ಸುಧಾರಿಸಬಹುದು ಅನ್ನೋ ಭಾವನೆ ಅಣ್ಣನಿಗೆ. ಆದರೆ ಕೊಳೆತ ಹಣ್ಣಿನ ಜೊತೆಗಿನ ಸಹವಾಸ ಒಳ್ಳೆಯ ಮನಸ್ಸನ್ನು ಕೆಡಿಸ್ಬಿಟ್ಟಿತ್ತು. ಸಿಂಹ ನಮ್ಮ ಮಗಳು ಸತ್ಯನ ಪ್ರೀತಿಸೋಕೆ ಶುರು ಮಾಡಿದಾಗ ನನಗೆ ಮೊದಲು ಈ ಸಂಬಂಧ ಒಪ್ಪಿಗೆ ಇರಲಿಲ್ಲ. ಯಾವುದ್ರಲ್ಲೂ ಸಿಂಹ ನಮಗೆ ಸರಿ ಸಮಾನನಲ್ಲ. ಸತ್ಯಗೆ ಒಳ್ಳೆ ಕಡೆ ಸಂಬಂಧ ತರುವ ಆಸೆ ಹೊತ್ತಿದ್ದ ನನಗೆ ಚಂದ್ರ ಒಂದಿನ ಬೆದರಿಕೆ ಹಾಕ್ದ. ನಾನು ಈ ಮದುವೆಗೆ ಒಪ್ಪಿಗೆ ಕೊಡಲಿಲ್ಲ ಅಂದರೆ ಮನೆಯವರಿಗೆಲ್ಲ ಅವನ ಜನ್ಮ ರಹಸ್ಯ ತಿಳಿಸಿಬಿಡ್ತೀನಿ ಅಂತ. ನನಗೂ ಸುಮಾರು 15 ವರ್ಷಗಳಿಂದ ಇದೆಲ್ಲ ಸಹಿಸಿಕೊಂಡು ಸಾಕಾಗೋಗಿತ್ತು. ಅದಕ್ಕೆ ಈ ಮದುವೆಗೆ ನಾನು ಒಪ್ಪಿಗೆ ಕೊಡ್ತೀನಿ, ಆದರೆ ಇನ್ನು ಮುಂದೆ ನೀನು ಈ ಮನೆ ಸಹವಾಸಕ್ಕೆ ಬರಬಾರ್ದು ಅಂತ ಮಾತು ತಗೊಂಡೆ. ಅವನು ಒಪ್ಪದ. ಆದರೆ ನನಗೇನು ಗೊತ್ತಿತ್ತು, ಚಂದ್ರನ ಬದಲು ನಮ್ಮ ಅಳಿಯ ಇನ್ನು ಮುಂದೆ ನನ್ನ ಬೆನ್ನಿಗೆ ಬಿದ್ದು ಕಾಟ ಕೊಡೋಕೆ ಶುರು ಮಾಡ್ತಾನೆ ಅಂತ. ಮಹೇಂದ್ರ, ದಯವಿಟ್ಟು ನನ್ನ ಕ್ಷಮಿಸಪ್ಪ. ನನ್ನ ತಪ್ಪಿನ ಬಗ್ಗೆ ತಿಳಿದಿದ್ದ ಸಿಂಹ ಎಲ್ಲಿ ಮನೆಯವರಿಗೆ ವಿಷಯ ತಿಳಿಸಿಬಿಡ್ತಾನೋ ಅನ್ನೋ ಭಯದಲ್ಲಿ ಅವನ ಕೈಗೆ ನಮ್ಮ ವ್ಯವಹಾರದ ಜವಾಬ್ದಾರಿ ವಹಿಸಿ, ನೀನೇನೂ ತಪ್ಪು ಮಾಡಿಲ್ಲ ಅಂದರೂ ಆಗಾಗ ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ, ನನಗೆ ಯಾಕಾದರೂ ಮಗನಾಗಿ ಹುಟ್ಟಿದೋ ಅಂತ ಬೈದು ಮನೆಯಿಂದ ದೂರ ಇಟ್ಟಿದ್ದೆ. ನಿಜ ಹೇಳಬೇಕು ಅಂದರೆ ಮನೆಯವರಿಗೆ ಎಲ್ಲಿ ನನ್ನ ತಪ್ಪಿನ ಬಗ್ಗೆ ಗೊತ್ತಾಗಿ ಬಿಡುತ್ತೋ ಅನ್ನೋ ಭಯದಲ್ಲೇ ಇಷ್ಟು ವರ್ಷ ಬದುಕ್ತಾ ಇದ್ದ ನನಗೆ ಈಗ ಓಜು ಮಾಡಿದ ಕೆಲಸದಿಂದ ನಿಜಕ್ಕೂ ಮನಸ್ಸಿನ ಭಾರ ಇಳಿದಂತಾಗಿದೆ. ಧನು, 30 ವರ್ಷಗಳ ಹಿಂದೆ ನಡೆದ ಒಂದು ತಪ್ಪಿಗೆ ಈಗ ನಿನ್ನ ಬಳಿ ಕ್ಷಮೆ ಯಾಚಿಸುತ್ತಾ ಇದ್ದೀನಿ. ನೀನು ಬೇಕಾದರೆ ನನಗೊಂದು ಏಟು ಹಾಕು, ಇಲ್ಲ ಬಾಯಿಗೆ ಬಂದ ಹಾಗೆ ಬೈದು ಬಿಡು, ಇಲ್ಲ ನಿನಗೆ ತೋಚಿದ ಹಾಗೆ ಶಿಕ್ಷೆ ಕೊಡು. ಆದರೆ ಈ ವಯಸ್ಸಿನಲ್ಲಿ ನನ್ನನ್ನು ಒಂಟಿ ಮಾಡಬೇಡ. ಹೆಂಡತಿ ಎದುರು ಕಣ್ಣೀರು ಹಾಕುತ್ತಾ ಕೈ ಮುಗಿದು ನಿಂತು ಬಿಟ್ಟರು. ನಿಮಗೆ ಶಿಕ್ಷೆ ಕೊಡಬೇಕಾ ಬೇಡವಾ ಅದರ ಬಗ್ಗೆ ಆಮೇಲೆ ಯೋಚಿಸೋಣ.
ಈಗ ನನ್ನ ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡಿ ಚಿಕ್ಕಪ್ಪ. ಸಿಂಹ ನಿಮ್ಮನ್ನು ಬೆದರಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ಅಂತ ಅವನ ಕೈಗೆ ಮನೆಯ ಎಲ್ಲ ಜವಾಬ್ದಾರಿ ವಹಿಸಿ ಮಹೇಂದ್ರನನ್ನು ಮನೆಯಿಂದ ದೂರ ಇರಿಸಿದ್ರಿ. ಹಾಗಾದರೆ ಜಾನಿ ಆತ್ಮಹತ್ಯೆ ಮಾಡಿಕೊಂಡಿದ್ದರ ಹಿಂದೆಯೂ ನಿಮ್ಮ ಕೈವಾಡ ಇದೆಯಾ? ಓಜಸ್ ಕೇಳಿದ ಪ್ರಶ್ನೆಗೆ ಮನೆಯವರ ಹೃದಯ ಕ್ಷಣ ತಲ್ಲಣಿಸಿತ್ತು. ವಿಶ್ವ, ನಿನ್ನ ಕರ್ಮಕಾಂಡಗಳನ್ನು ಮುಚ್ಚಿಡಲು ಹೆತ್ತ ಮಗನನ್ನೇ ಕೊಂದುಬಿಟ್ಯಾ? ಅಣ್ಣನ ಕೋಪದ ನುಡಿಗೆ ವಿಶ್ವ ತತ್ತರಿಸಿ ಹೋದರು. ನನ್ನನ್ನು ಅಷ್ಟೊಂದು ಕೆಳಮಟ್ಟಕ್ಕೆ ಇಳಿಸಬೇಡ ಅಣ್ಣ. ಯಾವುದೋ ವಿಷಗಳಿಗೆಯಲ್ಲಿ ನನ್ನಿಂದ ತಪ್ಪಾಯಿತು ಅಂತ ನನ್ನ ಇಡೀ ವ್ಯಕ್ತಿತ್ವವನ್ನೇ ಶಂಕಿಸಿದರೆ ಹೇಗೆ? ಜಾನಕಿರಾಮ ಹೆಂಡತಿ ಮೇಲೆ ಬೇಸರ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಅಂತಷ್ಟೇ ನನಗೆ ಗೊತ್ತಿರೋದು. ಇದಕ್ಕಿಂತ ಹೆಚ್ಚು ವಿಷಯ ನಮಗ್ಯಾರಿಗೂ ಗೊತ್ತಿಲ್ಲ. ನಮ್ಮ ಸೊಸೆ ಕೂಡ ಆ ವಿಷಯದ ಬಗ್ಗೆ ಇಲ್ಲಿಯವರೆಗೆ ತುಟಿ ಎರಡು ಮಾಡಿಲ್ಲ ಹೇಳಿ ಭಾರವಾದ ಉಸಿರನ್ನು ಹೊರದಬ್ಬಿದ್ರು. ಅಪ್ಪನ ಮಾತನ್ನು ಆಲಿಸಿದ ಮಹೇಂದ್ರನ ತುಟಿಗಳ ಮೇಲೆ ಶುಷ್ಕ ನಗು ಎದ್ದಿತು. ಇವತ್ತಿನವರೆಗೂ ನಾನು ಸರಿ ಇಲ್ಲ, ನಿಮಗೆ ತಕ್ಕನಾದ ಮಗನಲ್ಲ ಅಂತ ನಾನೇನು ತಪ್ಪು ಮಾಡಿಲ್ಲ ಅಂದರೂ ನನ್ನನ್ನು ಅಮ್ಮನಿಂದ, ನನ್ನ ಕುಟುಂಬದಿಂದ, ಈ ಮನೆಯಿಂದ, ಈ ಮನೆ ಜವಾಬ್ದಾರಿಯಿಂದ ದೂರ ಇಟ್ಟಿದ್ರಿ. ಈಗ ನಿಮ್ಮನ್ನು ಈ ಮನೆಯಿಂದ ದೂರ ಇಡೋ ಸರದಿ ನನ್ನದು. ಈ ಕ್ಷಣವೇ ಕತ್ತು ಹಿಡಿದು ಈ ಮನೆಯಿಂದ ನಿಮ್ಮನ್ನು ಹೊರಗೆ ಹಾಕಬೇಕು ಅನ್ನುವಷ್ಟು ಕೋಪ ಬರ್ತಾ ಇದೆ. ಆದರೆ ನಿಮ್ಮ ವಯಸ್ಸಿಗೆ ಮರ್ಯಾದೆ ಕೊಟ್ಟು ಒಂದು ದಿನದ ಕಾಲಾವಕಾಶ ಕೊಡ್ತೀನಿ. ನಾಳೆ ಸಂಜೆಯೊಳಗೆ ಗಂಟು ಮೂಟೆ ಕಟ್ಟಿಕೊಂಡು ನೀವು ಈ ಮನೆಯಿಂದ ಹೋಗ್ತಾ ಇರಬೇಕು ಹೇಳಿದರೆ ದುನ್ಮತಿಯವರು ಮಗನ ಕಡೆಗೆ ನೋಡಿ ಬೇಡ ಅನ್ನುವಂತೆ ಸಣ್ಣದಾಗಿ ತಲೆ ಆಡಿಸಿದ್ರು. ಓಜಸ್ ತನ್ನ ಚಿಕ್ಕಮ್ಮನ ನಡೆ ಕಂಡು ನಕ್ಕಬಿಟ್ಟ. ಗಂಡ ಅಂದರೆ ದೇವರು, ಪತಿಯೇ ಪರದೈವ ಅಂತ ಎಲ್ಲಿಯವರೆಗೂ ನೀವು ಗಂಡನ್ನು ದೇವರ ಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತೀರೋ ಅಲ್ಲಿಯವರೆಗೂ ಅವರು ಹೈವಾನನ ಹಾಗೆ ಮರೆದಾಡ್ತಾರೆ. ಇದ್ರ ಬದಲು ಅವರು ಮಾಡಿದ ತಪ್ಪಿಗೆ ಅಲ್ಲಿಂದಲ್ಲಿಗೆ ಶಿಕ್ಷೆ ಕೊಡ್ತಾ ಇದ್ದರೆ ಆಗ ತಾನೇ ದೇವರು ಏನು ಮಾಡಿದ್ರೂ ನಡೆಯುತ್ತೆ ಅನ್ನೋ ಭ್ರಮೆಯಿಂದ ಹೊರಬಂದು ಅವನು ನೆಟ್ಟಿಗೆ ಮನುಷ್ಯನಂತೆ ಬದುಕ್ತಾನೆ ಅಲ್ವಾ ಕ್ಯೂಟಿ? ಕೇಳಿ ಆರುಷಿ ಕಡೆಗೆ ಕಣ್ಣು ಹೊಡೆದು ಕೆನ್ನೆ ಸವರಿಕೊಂಡು ನಸುನಕ್ಕ. ಇಂತಹ ಗಂಭೀರ ಚರ್ಚೆಗಳ ನಡುವೆಯೂ ಓಜಸ್ನ ತುಂಟತನ ಕಂಡು ಆರುಷಿ ಬೆರಗಾದರೆ ನಂಜಪ್ಪನವರು ಮಗನ ಬೆನ್ನು ತಟ್ಟಿ, ನೀನು ಪುಣ್ಯ ಮಾಡಿದ್ದೀಯಾ ಚಂದ್ರ, ಅದಕ್ಕೆ ನೀನು ದಾರಿ ತಪ್ಪುವ ಮೊದಲೇ ನಿನಗೆ ಸರಿ ದಾರಿ ತೋರೋಕ್ಕೆ ನಿನ್ನ ಬದುಕಿಗೆ ಬೆಳಕಾಗಿ ನಮ್ಮ ಸೊಸೆ ಬಂದಳು. ಆರುಷಿ ಹಾಗೆ ನಮ್ಮ ಸತ್ಯ ಸಹ ತಪ್ಪನ್ನು ಕಂಡಾಗ ಅದನ್ನು ಖಂಡಿಸುವ ಮನಸ್ಥಿತಿ ಬೆಳೆಸ್ಕೊಂಡಿದ್ರೆ ನಮ್ಮ ಕುಟುಂಬದಲ್ಲಿ ಇಷ್ಟೆಲ್ಲ ಸಮಸ್ಯೆ ಉದ್ಭವಿಸುತ್ತಾ ಇರಲಿಲ್ಲ ಅನಿಸುತ್ತೆ. ನಾವು ಹಿರಿಯರು ಏನೋ ಒಂದು ತಪ್ಪು ಕಂಡು ಬಂದಾಗ ಅವಳ ಗಂಡನನ್ನು ಯಾಕಪ್ಪ ಹೀಗೆ ಮಾಡಿದೆ ಎಂದು ಪ್ರಶ್ನೆ ಮಾಡಿದರೂ ಸಾಕು, ಅವಳ ಮುಖ ಮಂಕಾಗ್ಬಿಡತ್ತೆ. ಇದೇ ಕಾರಣಕ್ಕೆ ವಿಶ್ವ ತನ್ನ ಅಳಿಯನ ತಪ್ಪುಗಳನ್ನು ಕಂಡು ಕಾಣದಂತೆ ಇರ್ತಾನೆ ಅಂತಲೇ ತಿಳಿದಿದ್ದೆ. ಆದರೆ ಇವನನ್ನು ಈಗ ನನ್ನ ತಮ್ಮ ಅಂತ ಹೇಳ್ಕೊಳ್ಳೋಕೆ ಅಸಹ್ಯ ಆಗ್ತಾ ಇದೆ. ನನಗಿಷ್ಟು ಬೇಸರ ಆಗ್ತಾ ಇರುವಾಗ ಇನ್ನು ಆ ಮಗು, ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗಂಡ ಹಾಗೆ ತನಗೆ ಜನ್ಮ ಕೊಟ್ಟ ಅಪ್ಪ ಸೇರಿಕೊಂಡು ಮನೆಯವರಿಂದ ಇಂತಹ ದೊಡ್ಡ ವಿಷಯ ಮುಚ್ಚಿಟ್ಟು ನಂಬಿದವರ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿದ್ದಾರೆ ಅನ್ನೋದು ಗೊತ್ತಾದರೆ ಅದನ್ನು ಹೇಗೆ ಸಹಿಸ್ಕೊಳ್ತಾಳು? ಬೇಸರದಲ್ಲಿ ಹೇಳ್ತಿರುವಾಗಲೇ ಮೆಟ್ಟಿಲಿಳಿದು ಬಂದ ಸತ್ಯ, ನನಗೆ ಈಗಾಗಲೇ ಆರುಷಿ ಅತ್ತಿಗೆಯಿಂದ ನನ್ನ ಗಂಡ ಹಾಗೆ ಅಪ್ಪನ ಸತ್ಯ ತಿಳಿದು ಬಂದಿದೆ ದೊಡ್ಡಪ್ಪ. ಹಿತ್ತಲಲ್ಲಿ ನಿಂತು ಕಣ್ಣೀರು ಹಾಕುವಾಗ ಅವರು ನನಗೆ ಬರೀ ಬೈದು ಬುದ್ಧಿ ಹೇಳಿದ್ದಲ್ಲ, ನಿನ್ನ ತಾಯಿಯ ಹಾಗೆ ಕಣ್ಣು ಮುಚ್ಚಿಕೊಂಡು ನಿನ್ನ ಗಂಡನ್ನ ನಂಬಬೇಡ. ಸಿಂಹ ನಿನ್ನ ತಂದೆಯ ಹಾಗೆ ಬೇರೆ ಹೆಣ್ಣಿನ ಸಂಬಂಧ ಬೆಳೆಸದೇ ಇರಬಹುದು, ಆದರೆ ಅದೆಷ್ಟು ಹೆಣ್ಣು ಮಕ್ಕಳ ನೋವಿಗೆ ಕುರುಡನಂತೆ ವರ್ತಿಸುತ್ತಾ ನನ್ನಂತಹ ಹೆಣ್ಣು ಮಕ್ಕಳ ಪಾಲಿನ ದುಸ್ವಪ್ನವಾಗಿರುವ ಚಂದ್ರಕಾಂತ್ನನ್ನು ಜೈಲಿನಿಂದ ಬಿಡಿಸಲು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಇಂಥ ಪಾಪದ ಕೆಲಸಕ್ಕೆ ಕೈ ಹಾಕಿರುವ ನಿನ್ನ ಗಂಡನ ಕರ್ಮದ ಪ್ರತಿಫಲ ನಿನ್ನ ಕುಟುಂಬದವರನ್ನು ತಟ್ಟುವ ಮುಂಚೆ ಎಚ್ಚೆತ್ಕೊ. ಹಾಗೆ ನಿನ್ನ ಗಂಡನಿಗೆ ಸರಿಯಾದ ಧರ್ಮದ ದಾರಿಯನ್ನು ತೋರಿಸು, ಅದೇ ನಿನ್ನ ಕರ್ತವ್ಯ ಅಂತ ಅತ್ತಿಗೆ ಒರಟಾಗಿ ಹೇಳಿದ ಮಾತುಗಳು ನನ್ನ ಸ್ವಾಭಿಮಾನನ ಬಡಿದೆಬ್ಬಿಸಿಬಿಡ್ತು ದೊಡ್ಡಪ್ಪ. ನೀವೆಲ್ಲರೂ ನನ್ನವರು, ನನ್ನ ಖುಷಿಗಾಗಿ, ನನ್ನ ಭವಿಷ್ಯಕ್ಕಾಗಿ ನನಗಿಂತ ಹೆಚ್ಚು ನನ್ನ ಬಗ್ಗೆ ಯೋಚಿಸುವವರು. ಅಂಥದ್ರಲ್ಲಿ ನಾನು ಕಣ್ಣಿದ್ದು ಕುರುಡಿಯ ಹಾಗೆ ಗಂಡನ ವಹಿಸಿಕೊಂಡು ಮನೆಯವರಿಗೆ ಬೇಸರ ಮಾಡ್ತಾ ಬಂದೆ. ಇವತ್ತಿಗೆ ಆ ಮೂರ್ಖ ಸತ್ಯ ಸತ್ತು ಹೋದ್ಲು. ಇನ್ನು ಮುಂದೆ ಏನಿದ್ರು ಅಣ್ಣಂದಿರ ಮುದ್ದಿನ ತಂಗಿ, ಈ ಮನೆಯ ಮುದ್ದಿನ ಮಗಳು ಆರುಷಿ ಅತ್ತಿಗೆಯ ಹಾಗೆ ಧೈರ್ಯವಾಗಿ ಬದುಕನ್ನು ಎದುರಿಸುವ ಅವರ ನಾದಿನಿಯಾಗಿ ಹೊಸ ಬದುಕನ್ನು ಕಟ್ಟಿಕೊಳ್ಳೋಕೆ ನಿರ್ಧರಿಸಿಬಿಟ್ಟಿದ್ದೀನಿ. ಅದಕ್ಕೆ
ನೀವು ಆಗಲೇ ಹೇಳಿದ ಪ್ಲ್ಯಾನ್ನ ಮುಖ್ಯ ಭಾಗವಾಗಿ ನಿಮ್ಮ ಜೊತೆಗೆ ಕೈ ಜೋಡಿಸಿ ನನ್ನ ಗಂಡನಿಗೆ ಅವರ ಕಪಟತನದ ರುಚಿಯನ್ನು ತೋರಿಸುವ ಸಮಯ ಬಂದಿದೆ. ಮಹಿ ಅಣ್ಣ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ದಾರಲ್ವಾ? ಪ್ಲೀಸ್ ಕಣು, ನೀನು ಈ ವಿಷಯದಲ್ಲಿ ನನಗೆ ಸಹಾಯ ಮಾಡ್ತೀಯಾ ಕೇಳಿದ್ರೆ ತನ್ನ ತಂಗಿಯ ತಲೆ ನೇವರಿಸಿ ಖಂಡಿತ ಸಹಾಯ ಮಾಡ್ತೀನಿ. ಹಾಗೆ ನೋಡೋಕೆ ಹೋದರೆ ಹುಂಬನಿಗೆ ಹೀಗೆ ಪಾಠ ಕಲಿಸಬೇಕು ಅಂತ ಅದೆಷ್ಟು ದಿನದಿಂದ ಕಾಯ್ತಾ ಇದ್ನೋ. ಓಜು ಆರುಷಿ ಹೇಳಿದ ಹಾಗೆ ನಾಳೆ ನಮ್ಮ ಪ್ಲ್ಯಾನ್ ಕೆಲಸ ಮಾಡಬೇಕು. ಅಂದರೆ ನೀನು ಕೋಪದ ಕೈಗೆ ಬುದ್ಧಿ ಕೊಟ್ಟು ಜೋರಾಗಿ ಕಿರ್ಚಬಾರ್ದು. ಕೀಟಲೆ ಮಾಡಲು ಹೇಳಿದರೆ ತನ್ನ ಗಂಡನ ತೋಳನ್ನು ನವಿರಾಗಿ ಬಳಸಿದ ಆರುಷಿ, ಇವರ ಅಬ್ಬರವನ್ನು ಕಂಟ್ರೋಲ್ ಮಾಡೋಕ್ಕಾಗತ್ತಾ? ಪೊಲೀಸ್ ಸ್ಟೇಷನ್ನಲ್ಲೇ ಡಿ.ಎಸ್.ಲಿ ಅವರ ಮುಂದೆ, ಚಿಂಟು ಸ್ಕೂಲ್ನಲ್ಲಿ ಪ್ರಿನ್ಸಿಪಾಲ್ರ ಮುಂದೆಯೇ ಅರ್ಜಿ ಸೀನ್ ಕ್ರಿಯೇಟ್ ಮಾಡಿದವರು ಇವರು. ಅದಕ್ಕೆ ನಾಳೆ ಬೆಳಗ್ಗೆನೇ ಇವರನ್ನು ಸಿಟಿಗೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಚಿಂಟುಗೆ ಸ್ವಲ್ಪ ಬುಕ್ಸ್ ಹಾಗೆ ಮನೆಗೆ ಸ್ವಲ್ಪ ಸಾಮಾನು ಖರೀದಿ ಮಾಡೋದಿತ್ತು ಹೇಳಿದ್ರೆ ಮಹೇಂದ್ರ ಆರುಷಿ ಕಡೆಗೆ ಹೆಬ್ಬೆಟ್ಟು ತೋರುತ್ತಾ, ಸೂಪರ್ ಸಿಸ್ಟರ್, ಒಳ್ಳೆ ಕೆಲಸ ಎಂದವನು ಈಗಾಗಲೇ ತಡರಾತ್ರಿ ಆಗಿದೆ, ಎಲ್ಲರೂ ಮಲಗಿ ಅಂತ ಹೇಳಿ ತಾನು ಮೆಟ್ಟಿಲೇರಿ ತಾರಸಿಯಲ್ಲಿ ಇರುವ ತನ್ನ ಕೋಣೆಯ ಕಡೆಗೆ ನಡೆದರೆ ನಡುಮನೆಯಲ್ಲಿ ಇದ್ದವರೆಲ್ಲ ತಮ್ಮ ತಮ್ಮ ರೂಮ್ ಸೇರಿದ್ರು. ಚಂದ್ರ ಚಿಂಟುನ ಕರ್ಕೊಂಡು ಬರ್ತೀನಿ ಹೇಳಿ ಆರುಷಿ ಪಾರಿಜಾತ ರೂಮ್ ಕಡೆಗೆ ನಡೆದರೆ ಧುನ್ವತಿ ಅವರು ಗಂಡನ ಕಡೆಗೆ ಪೇಲವವಾಗಿ ನೋಡಿ ಕಣ್ಣು ತುಂಬಿಕೊಂಡು, ಇದು ನಿಮ್ಮ ಮನೆ, ನಿಮ್ಮನ್ನು ಈ ಮನೆಯಿಂದ ಹೊರಹಾಕಿಸುವ ಪಾಪದ ಕೆಲಸ ಮಾಡಲಾರೆ, ಅದಕ್ಕೆ ನಾನೇ ನನ್ನ ಮಗನ ಜೊತೆಗೆ ಈ ಮನೆ ಬಿಟ್ಟು ಹೊರಟೋಗ್ತೀನಿ ಹೇಳಿದವರು ಮೆಟ್ಟಿಲೇರಿ ಮಹೇಂದ್ರನ ರೂಮ್ ಕಡೆಗೆ ನಡೆದು ಬಿಟ್ಟರೆ ವಿಶ್ವ ಅವರಿಗೆ ಹೆಂಡತಿ ತಮ್ಮನ್ನು ಕ್ಷಮಿಸಲಿಲ್ಲ ಅನ್ನೋ ಬೇಸರದ ಜೊತೆಗೆ ತಮ್ಮ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದಾದರೂ ಹೇಗೆ ತಿಳಿಯುತ್ತಾಗಿ ಬಿಕ್ಕುತ್ತಾ ನೆಲದ ಮೇಲೆಯೇ ಕುಸಿದು ಕೂತುಬಿಟ್ರು. ಸೂರ್ಯ ಎಂದಿನಂತೆ ಮೂಡಣದಲ್ಲಿ ಉದಯಿಸಿದ್ರು. ಶಾನುಭೋಗರ ಮನೆಗೆ ಇದು ಹೊಸ ಮುಂಜಾವಾಗಿತ್ತು. ಅಭಯ ಸಿಂಹ ಮನೆಯವರ ಎದುರಿಗೆ ತಲೆ ಎತ್ತಿ ನಿಲ್ಲಲಾಗದ ಸ್ಥಿತಿಗೆ ಬಂದುಬಿಟ್ಟಿದ್ದ. ಅಲ್ಲದೆ ಸತ್ಯ ಈಗಾಗಲೇ ಆರುಷಿ ಜೊತೆಗೆ ಸೇರಿ ಮಾಡಿರುವ ಪ್ಲ್ಯಾನ್ನ ಮೊದಲ ಹೆಜ್ಜೆಯನ್ನು ಇಟ್ಟಿರುವವಳು. ಅದಕ್ಕೆ ತನ್ನ ಗಂಡನ ಕೋಪಕ್ಕೆ ಸೊಪ್ಪು ಹಾಕದೆ ತಾನೇ ಜೋರು ಮಾಡುತ್ತಾ, ಅಪ್ಪನ ವಿಷಯ ನಿಮಗೆ ಮೊದಲೇ ಗೊತ್ತಿತ್ತು ತಾನೇ? ನೀವು ಆಶ್ರಮದಲ್ಲಿ ಇದ್ದಾಗಲೇ ಆ ಮೋಸ್ಕಾರ, ಅದೇ ನಿಮ್ಮ ಪ್ರಾಣ ಸ್ನೇಹಿತ ಚಂದ್ರಕಾಂತ್, ಅವನ ಅಪ್ಪ ಯಾರು ಅಂತ ನಿಮಗೆ ಹೇಳಿದ್ದ ತಾನೇ? ಹಾಗಾದರೆ ನೀವು ನನ್ನ ಪ್ರೀತಿಸ್ತಿದ್ದ ದಿನಗಳಲ್ಲೇ ನನ್ನ ಹತ್ರ ಈ ವಿಷಯ ಹೇಳ್ಬೋದಾಗಿತ್ತು. ಅಥವಾ ಅಪ್ಪನ ಹತ್ರ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಮದುವೆ ಆಗಿದ್ದೇ ಜೀವನ ಪೂರ್ತಿ ಅವರಿಗೆ ಹೀಗೆ ಎದುರಿಸಿ ಬೆದರಿಸಿ ನನ್ನ ಅಣ್ಣಂದಿರನ್ನು ಮನೆಯಿಂದ ದೂರ ಇರಿಸಿ ನೀವೊಬ್ಬರೇ ಈ ಆಸ್ತಿಗೆಲ್ಲ ಸರ್ವಾಧಿಕಾರಿ ಆಗೋಕ? ಅಂದರೆ ನೀವು ಎಂದು ನನ್ನ ಪ್ರೀತಿಸಿಯೇ ಇಲ್ವಾ? ನಿಮ್ಮ ಸ್ನೇಹಿತನಾಗೆ ನೀವು ಕೂಡ ಮೋಸಗಾರರ? ಹಾಗಾದರೆ ನಾನು ಹೊರತಾಗಿ ನಿಮ್ಗೆ ಇನ್ನೆಷ್ಟು ಮದುವೆ ಆಗಿದೆ? ಎಷ್ಟು ಹೆಂಡತಿಯರಿದ್ದಾರೆ? ಎಷ್ಟು ಜನರ ಬಾಳನ್ನು ಹಾಳು ಮಾಡಿದ್ದೀರಾ? ನನ್ನನ್ನು ಯಾರಿಗೆ ಎಷ್ಟಕ್ಕೆ ಮಾರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಉದ್ವೇಗದಲ್ಲಿ ಪ್ರಶ್ನೆ ಮಾಡ್ತಿರೋ ಹೆಂಡತಿಯ ಮಾತಿಗೆ ಕೋಪಗೊಂಡು, ನಾನೇನು ಆ ಸ್ಕೌಂಡ್ರಲ್ ಥರ ಚೀಪ್ ಕೆಲಸ ಮಾಡೋನಲ್ಲ ಸತ್ಯ. ಬಡವನಾಗಿದ್ದರೂ ನಾನೇನು ಸೋಮಾರಿ ಅಲ್ಲ. ನನ್ನ ಅಪ್ಪ ಅಮ್ಮನ ಮೇಲೆ ಹಾಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ನೀನು ಹೊರತಾಗಿ ಇನ್ಯಾವ ಹೆಣ್ಣನ್ನು ಪ್ರೀತಿಸಿಲ್ಲ, ಮದುವೆ ಆಗಿಲ್ಲ. ಏನೋ ನನ್ನ ಕೆಟ್ಟ ಹಣೆ ಬರಹ. ಚಿಕ್ಕ ವಯಸ್ಸಿಗೆ ಅಪ್ಪ ಅಮ್ಮನ್ನ ಕಳ್ಕೊಂಡೆ. ಅಪ್ಪನ ಹೆಸರಲ್ಲಿ ಸ್ವಲ್ಪ ಸಾಲಗಳಿದ್ದ ಕಾರಣ ನೆಂಟರು ಯಾರೂ ನನ್ನನ್ನು ಹತ್ತಿರಕ್ಕೆ ಬಿಟ್ಕೊಳ್ಳಿಲ್ಲ. ಅದಕ್ಕೆ ನಿಮ್ಮ ದೊಡ್ಡಪ್ಪ ನಡೆಸೋ ಆಶ್ರಮಕ್ಕೆ ನಾನು ಬಂದು ಸೇರಿಕೊಂಡೆ. ನಾನು ಆಶ್ರಮ ಸೇರಿದ ದಿನವೇ ನಿನ್ನನ್ನು ಭೇಟಿಯಾಗಿದ್ದೆ. ಆಗ ನಾನು ನಿನ್ನ ಗಮನಿಸಿದ್ದೆ. ನೀನು ಮಾತ್ರ ನಿನ್ನ ಓಜು ಅಣ್ಣನ ಜೊತೆಗೆ ಕಣ್ಣ ಮುಚ್ಚಾಲೆ ಆಟ ಆಡೋದ್ರಲ್ಲಿ ಬ್ಯುಸಿ ಇದ್ದೆ. ಇದಾದ ನಂತರ ದಿನ ನಿನ್ನನ್ನು ಸ್ಕೂಲ್ ಆವರಣದಲ್ಲಿ ನೋಡಿದಾಗಲೆಲ್ಲ ಎಷ್ಟು ಮುದ್ದಾಗಿದ್ದಾಳೆ ಈ ಹುಡುಗಿ ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ನೀನು ಹೈಸ್ಕೂಲ್ಗೆ ಬಂದ ಮೇಲೆ ಸಿಟಿಲಿರೋ ಕಾನ್ವೆಂಟ್ಗೆ ಸೇರಿಕೊಂಡು ಅಲ್ಲೇ ಹಾಸ್ಟೆಲ್ನಲ್ಲಿ ಇರೋಕ್ಕೆ ಶುರು ಮಾಡಿದಾಗ ನಾನು ನಿನ್ನನ್ನು ಬಹಳ ಮಿಸ್ ಮಾಡ್ಕೊಳ್ತಾ ಇದ್ದೆ. ನನ್ನ ಬೇಸರವನ್ನು ಮಿತ್ರನ ಬಳಿ ಮಾತ್ರವೇ ಹೇಳ್ಕೊಳ್ಳೋಕೆ ಆಗ್ತಾ ಇದ್ದಿದ್ದು. ಹಾಗೆಲ್ಲ ಅವನು ಸತ್ಯ ನನ್ನ ತಂಗಿ, ನೀನೇ ಕಣೋ ನನ್ನ ಭಾವ ಅಂತ ಹೇಳುವಾಗ ನಾನೇನು ತಮಾಷೆಗಾಗಿ ಹೇಳ್ತಿದ್ದಾನೆ ಅಂದ್ಕೊಂಡಿದ್ದೆ. ಆದರೆ ಒಂದು ದಿನ ಅವನಿಗೆ ತುಂಬಾ ಹುಷಾರಿರಲಿಲ್ಲ. ಮೈ ಕೆಂಡದ ಹಾಗೆ ಸುಡ್ತಾ ಇತ್ತು. ಆಗ ನಿನ್ನ ದೊಡ್ಡಪ್ಪನೇ ಪಟ್ಟದಿನದಿಂದ ಡಾಕ್ಟರ್ನ ಕರೆಸಿ ಅವನಿಗೆ ಚಿಕಿತ್ಸೆ ಕೊಡಿಸಿದ್ರು. ದೊಡ್ಡ ಮಾವನ ಮುಖದ ಮೇಲಿನ ಆತಂಕ ಕಂಡು ಅವನು ನಗುತ್ತಾ, ನೋಡು ಮಗ, ಎಷ್ಟೇ ಆದರೂ ರಕ್ತ ಸಂಬಂಧ, ಅದಕ್ಕೆ ಹೀಗೆ ಕೇರ್ ಮಾಡ್ತಾ ಇದ್ದಾರೆ ಅಂತ ನನ್ನ ಹತ್ರ ಅವನ ತಂದೆ ಯಾರು ಅನ್ನೋ ವಿಷಯವನ್ನು ಹೇಳಿದಾಗ ನನಗೆ ನಂಬೋಕ್ಕಾಗಲಿಲ್ಲ. ಈ ಊರಲ್ಲಿ ನಿಮ್ಮ ಕುಟುಂಬಕ್ಕೆಂಥ ಹೆಸರಿದೆ, ಅಂಥದ್ರಲ್ಲಿ ವಿಶ್ವ ಸರ್, ಅದರಲ್ಲೂ ನಾನು ಇಷ್ಟಪಡೋ ಹುಡುಗಿಯ ತಂದೆ ಇಂತಹ ಕೆಲಸ ಮಾಡಿದ್ದಾರಾ? ಯೋಚಿಸಿಗೆ ಯಾಕೋ ನಿನ್ನ ತಂದೆ ಮೇಲಿದ್ದ ಗೌರವವೆಲ್ಲ ಸತ್ತು ಹೋಗಿತ್ತು.
ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಥ್ಯಾಂಕ್ ಯು.